ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ 7 ಜಿಲ್ಲೆಗಳಲ್ಲಿ ಲೋಕಾಬೇಟೆ ಭರ್ಜರಿಯಾಗಿ ನಡೆದಿದೆ. ಅದರಂತೆ ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ನಡೆದಿರುವಂತಹ ರೇಡ್ ಇದು ಈಗ ಪರಿಶೀಲನೆ ಮುಂದುವರೆದಿದೆ. ಫುಡ್ ಸೇಫ್ಟಿ ಅಧಿಕಾರಿ ನಾಗರಾಜ್ಗೆ ಲೋಕಾಯುಕ್ತ ಟೀಮ್ ಬಿಸಿಯನ್ನ ಮುಟ್ಟಿಸಿದೆ. ನಾಗರಾಜ್ ಮನೆಯಲ್ಲಿ ಚಿನ್ನ, ಬೆಳ್ಳಿ ಹಾಗೆ ವಾಚ್ಗಳು ಪತ್ತೆಯಾಗಿವೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ನಿಜಲಿಂಗಪ್ಪ ಬಡಾವಣೆ ಸರ್ಕಾರಿ ಭವನದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಎಂಎಸ್ ಕೌಲಾಪುರೆ ಹಾಗೆ ಇನ್ಸ್ಪೆಕ್ಟರ್ ಪ್ರಭು ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಈ ಒಂದು ರೇಡ್ ಅನ್ನ ಮಾಡಲಾಗಿರುವಂಥದ್ದು. ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆದಿದ್ದು ಸದ್ಯ ಈಗ ಏನೇನು ಸಿಕ್ಕಿದೆ ಅನ್ನೋದರ ಕುರಿತು ಫೋಟೋದಲ್ಲೂ ಕೂಡ ನೀವು ಗಮನಿಸಬಹುದು. ಚಿನ್ನ ಇರಬಹುದು, ಬೆಳ್ಳಿ ಇರಬಹುದು, ಒಂದಷ್ಟು ಕಡತಗಳು ಹಾಗೆ ವಾಚ್ಗಳು. ಸೊ ಇನ್ನೂ ಪರಿಶೀಲನೆ ಕೂಡ ನಡೀತಾ ಇದೆ. ದಾವಣಗೆರೆ ನಗರದ ನಿಜಲಿಂಗಪ್ಪ ಬಡಾವಣೆಯ ಸರ್ಕಾರಿ ನೌಕರರ ಭವನದ ಬಳಿ ಇರುವ ಡಾಕ್ಟರ್ ನಾಗರಾಜ್ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು. ದಾವಣಗೆರೆ ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ಹಾಗೂ ಇನ್ಸ್ಪೆಕ್ಟರ್ ಪ್ರಭು ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ದಾವಣಗೆರೆಯಲ್ಲಿ ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ಬೆಳ್ಳಂಬೆಳಗ್ಗೆನೆ ಲೋಕ ಟೀಮ್ ರೇಡ್ ಮಾಡಿದ್ದು ಸದ್ಯಕ್ಕೆ ಒಂದಷ್ಟು ಚಿನ್ನ, ಬೆಳ್ಳಿ ಹಾಗೆ ಕಡತಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆಯಾ? ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಮಧು, ಲೋಕಾಯುಕ್ತ ಪೊಲೀಸರು ಭ್ರಷ್ಟಾಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗಿನ ಒಂದು ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ದಾವಣಗೆರೆ ನಗರದಲ್ಲಿ ಇರ್ತಕ್ಕಂಥ ಏನು ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಇದ್ದಾರೆ, ಇವರ ಒಂದು ನಿವಾಸ ಮತ್ತು ಕಚೇರಿ ಎರಡು ಕಡೆನೂ ಸಹ ಏಕಕಾಲದಲ್ಲಿ ಒಂದು ದಾಳಿ ನಡೆಸತಕ್ಕಂಥದ್ದು. ಅಕ್ರಮವಾಗಿ ಸಾಕಷ್ಟು ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಇವರ ಮೇಲೆ ಗಂಭೀರವಾದ ಆರೋಪಗಳು ಸಹ ಕೇಳಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ದಾಖಲೆಗಳನ್ನು ಸಹ ಸಂಗ್ರಹಿಸಿದಂತ ಲೋಕಾಯುಕ್ತ ಪೊಲೀಸರು ಇಂದು ಬೆಳಗ್ಗೆ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿದ್ದು, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮವಾಗಿ ಮಾಡಿರ್ತಕ್ಕಂತಹ ಚಿನ್ನಾಭರಣ ಮತ್ತು ಹಣ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಈ ಬಗ್ಗೆ ಬೆಳಗ್ಗೆಯಿಂದನೇ ಸಹ ಲೋಕಾಯುಕ್ತ ಎಸ್ಪಿ ಕೌಲಾಪುರೆ ಅವರ ಒಂದು ನೇತೃತ್ವದಲ್ಲಿ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇದ್ದಾರೆ. ಏನು ಡಾಕ್ಟರ್ ನಾಗರಾಜ್ ಅವರು ತಮ್ಮ ಆದಾಯಕ್ಕಿಂತ ಹೆಚ್ಚಿನದಾಗಿ ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ, ಈ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆಯನ್ನು ಸಹ ನಡೆಸ್ತಿದ್ದಾರೆ. ಈ ಮೇಲ್ನೋಟಕ್ಕೆ ನಾವು ನೋಡ್ಬೋದು, ಕೆಲವು ಪುಟಗಳಲ್ಲಿ ಸಾಕಷ್ಟು ಚಿನ್ನಾಭರಣ ಮತ್ತು ಹಣ ಕೂಡ ಸಿಕ್ಕಿರುವಂತದ್ದು. ಈಗಾಗಲೇ ಈ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನೇನಿದೆ ಅಂತೇಳಿ ಕೆಲವು ಮಾಹಿತಿಗಳು ಮತ್ತು ಆಸ್ತಿ ಸಂಬಂಧಪಟ್ಟಂತೆ ಮತ್ತು ಏನಿವರು ಚಿನ್ನಾಭರಣ ಖರೀದಿ ಮಾಡಿದ್ರು ಈ ಕುರಿತಂತೆ ಸಂಪೂರ್ಣವಾಗಿ ದಾಖಲೆಯನ್ನ ಒಂದು ಲೋಕಾಯುಕ್ತ ಪೊಲೀಸರು ಒಂದು ಸಂಗ್ರಹ ಮಾಡ್ತಿದ್ದಾರೆ. ಡಾಕ್ಟರ್ ನಾಗರಾಜ್ ಅವರು ಏನಂದ್ರೆ ಸಾಕಷ್ಟು ಅಕ್ರಮವಾಗಿ ಹಣವನ್ನು ಸಂಪಾದನೆಯನ್ನ ಮಾಡಿದ್ದು, ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆದ ಬಳಿಕ ಎಷ್ಟು ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಮಧು, ಇನ್ನು ಕಲ್ಲೇಶ್, ಈ ಒಂದು ಪರಿಶೀಲನೆ ಶೋಧ ಕಾರ್ಯಾಚರಣೆ ಸಂಜೆ ತನಕ ಮುಂದುವರಿಯುವ ಸಾಧ್ಯತೆ ಇದೆಯಾ? ಹಾಗೆ ಡಾಕ್ಟರ್ ನಾಗರಾಜ್ ಮನೆ ಹಾಗೂ ಕಚೇರಿ ಅಷ್ಟೇನಾ ಅಥವಾ ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿ ನಡೆದಿದ್ಯಾ ಅಂತ? ಈ ಬಗ್ಗೆ ಅವರು ಕೆಲವು ದಾಖಲೆಗಳನ್ನು ಸಹ ಕಲೆ ಹಾಕ್ತಿದ್ದಾರೆ ಮತ್ತು ಪರಿಶೀಲನೆ ಕೂಡ ನಡೆಸ್ತಿದ್ದಾರೆ. ಎಲ್ಲೆಲ್ಲಿ ಇವರು ಆಸ್ತಿಯನ್ನ ಮಾಡಿದ್ದಾರೆ ಮತ್ತು ಈ ಬಗ್ಗೆ ಪೂರಕವಾದಂತಹ ದಾಖಲೆ ಆಧಾರದ ಮೇಲೆ ಪೊಲೀಸರು ಸಂಪೂರ್ಣವಾದ ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಮೇಲ್ನೋಟಕ್ಕೆ ನಾವು ನೋಡ್ಬೋದು, ಅವರು ಸಾಕಷ್ಟು ಹೋಗಿ ಏನು ಚಿನ್ನಾಭರಣ ಖರೀದಿ ಮಾಡಿರ್ತಕ್ಕಂಥದ್ದು ಮತ್ತು ಆಸ್ತಿಯನ್ನು ಸಹ ಖರೀದಿ ಮಾಡಿದ್ದಾರೆ ಎಂಬ ಒಂದು ಶಂಕೆ ಇದೆ. ಹೀಗಾಗಿ ಆ ದಾಖಲೆಗಳನ್ನ ಲೋಕಾಯುಕ್ತ ಪೊಲೀಸರು ಒಂದು ಸಂಗ್ರಹವನ್ನ ಮಾಡ್ತಿದ್ದಾರೆ ಮತ್ತು ಏನಂದ್ರೆ ಬೆಳಗ್ಗೆಯಿಂದನೇ ಸಹ ಅವರ ನಿವಾಸ ಮತ್ತು ಕಚೇರಿ ಎರಡೂ ಕಡೆ ಸಹ ಏನೇನು ದಾಖಲೆ ಸಿಗುತ್ತೆ ಇವನ್ನ ಪೊಲೀಸ್ ಒಂದು ಸಂಗ್ರಹಿಸಿ ನಂತರ ಇವರು ಎಷ್ಟು ಆಸ್ತಿಯನ್ನ ಅಕ್ರಮವಾಗಿ ಗಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಮಧು, ಎಸ್, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ದಾಳಿ ಮುಂದುವರೆದಿದೆ. ಒಬ್ಬ ಫುಡ್ ಸೇಫ್ಟಿ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನ, ಬೆಳ್ಳಿ, ಕಡತಗಳನ್ನು ನೀವು ಗಮನಿಸಬಹುದು ಫೋಟೋದಲ್ಲೂ ಕೂಡ. ಇನ್ನು ಹಾಗೆ ಕಚೇರಿ ಹಾಗೆ ಮನೆಯಲ್ಲಿ ಇನ್ನೂ ಕೂಡ ಶೋಧ ಪರಿಶೀಲನೆ ನಡೀತಾ ಇದ್ದು ಈ ಒಂದು ಪರಿಶೀಲನೆ ಸಂಜೆ ತನಕ ಮುಂದುವರಿಯುವ ಸಾಧ್ಯತೆ ಇದೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.